ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಂದ ಗೋಕುಲ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ನಂದ ರೂಮಲ್ಲಿ ಕುತ್ಕೊಂಡು ಕದ್ದು ಮುಚ್ಚಿ ಸ್ವೀಟ್ನ ತಿಂತಾ ಇರಬೇಕಾದ್ರೆ ಅಲ್ಲಿಗೆ ಗಿರಿಜಾ ಕೂಡ ಬರ್ತಾಳೆ. ರೀ ಅಂತ ಹೇಳಿದ ತಕ್ಷಣ, ರೀ ಏನ್ರಿ ಮಾಡ್ತಾ ಇದ್ದೀರಾ, ಸ್ವೀಟ್ ತಿಂತಾ ಇದ್ದೀರಾ? ಈ ಸ್ವೀಟು ವಲ್ಲಭ ತಾನೇ ತಂದಿದ್ದು, ಕಾಲೇಜಲ್ಲಿ ಎಲೆಕ್ಷನಲ್ಲಿ ಗೆದ್ದಿದ್ದೀನಿ ಅಂತ ಸ್ವೀಟ್ನ ತೊಗೊಂಡು ಬಂದಿದ್ದ. ಆ ಸ್ವೀಟ್ನ ನೀವ್ಯಾಕ್ರಿ ತಿಂತಾ ಇದ್ದೀರಾ ಅಂದಾಗ, ಹೌದು ಗಿರಿಜಾ, ನಾನೇ ಸ್ವೀಟ್ ತಿಂತಾ ಇರೋದು ಅಂತ ಹೇಳ್ಬಿಟ್ಟು ನಂದ ತಿಂತಾ ಇರ್ತಾರೆ. ಅಲ್ಲ ರೀ, ವಲ್ಲಭ ಮುಂದೆ ಅಷ್ಟೊಂದು ಕೋಪ ಮಾಡ್ಕೊಂಡು ಬಂದು ಇಲ್ಲಿ ಅದೇ ಸ್ವೀಟ್ನ ತಿಂತಾ ಇದ್ದೀರಲ್ಲ, ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ನೋಡು ಗಿರಿಜಾ, ಮಕ್ಕಳು ತಪ್ಪು ಮಾಡಿದಾಗ ಅವ್ರ ಮುಂದೆನೆ ನಿಂತ್ಕೊಂಡು ಅವ್ರಿಗೆ ಬೈಬೇಕು. ಅದೇ ಅವರು ಗೆದ್ದಾಗ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾವು ಸಂಭ್ರಮ ಪಡಬೇಕು. ನಾನು ಕೂಡ ಅಷ್ಟೇ ಕಣೆ. ವಲ್ಲಭ ಬಂದು ಅಪ್ಪ ನಾನು ಎಲೆಕ್ಷನಲ್ಲಿ ಗೆದ್ದಿದ್ದೀನಿ ಅಂದಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಅಂದಿದ ತಕ್ಷಣ ಗಿರಿಜಾ ಕೂಡ ತುಂಬಾ ಖುಷಿ ಪಡ್ತಾಳೆ. ನೋಡಿದರೆ ವಲ್ಲಭ ಕೂಡ ಆಚೆ ನಿಂತ್ಕೊಂಡು ಎಲ್ಲದನ್ನೂ ಕೂಡ ಕೇಳಿಸ್ಕೊಳ್ತಾ ಇರ್ತಾನೆ. ನಿಜವಾಗ್ಲೂ ಕಣೆ, ನಾನು ಆ ಏಜಲ್ಲಿದ್ದಾಗ ನನಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇರಲಿಲ್ಲ, ಆದರೆ ನಮ್ಮ ವಲ್ಲಭಗೆ ಸಪೋರ್ಟ್ ಮಾಡೋಕ್ಕೆ ನಾನಿದ್ದೀನಿ. ನಿನಗೆ ಗೊತ್ತಾ, ನನ್ನ 3 ಜನ ಮಕ್ಕಳಲ್ಲಿ ನನ್ನ ವಲ್ಲಭಗೆ ಕಣೆ ನನ್ನಷ್ಟು ಧೈರ್ಯ, ನನ್ನಷ್ಟು ಗೆಲುವು ಸಿಗೋದು. ಅದಕ್ಕೆ ಅವನ್ನ ಹೇಗಾದರೂ ಮಾಡಿ ತಿದ್ದಿ ತೀಡಿ ಒಂದು ಒಳ್ಳೆ ವ್ಯಕ್ತಿ ಮಾಡಬೇಕು ಅಂತ ನನ್ನ ಆಸೆ. ನನ್ನ 2 ಮಕ್ಕಳಿಗೂ ಕೂಡ ಅಷ್ಟು ಧೈರ್ಯ ಇಲ್ಲ ಕಣೆ, ನನ್ನ ವಲ್ಲಭಗೆ ಅಷ್ಟು ಧೈರ್ಯ ಇದೆ. ಅವನು ಏನು ಬೇಕಿದ್ರೂ ಕೂಡ ಗೆಲ್ತಾನೆ, ಏನು ಬೇಕಿದ್ರೂ ಕೂಡ ಸಾಧನೆ ಮಾಡ್ತಾನೆ. ಅದಕ್ಕೋಸ್ಕರ ಕಣೆ ನಾನು ಅವನಿದ್ದ ದೂರ ಇದ್ದು ಅವನ್ನ ಒಳ್ಳೆ ವ್ಯಕ್ತಿಯಾಗಿ ಮಾಡಬೇಕು ಅಂತ ಬಯಸ್ತಾ ಇರೋದು ಅಂದಿದ ತಕ್ಷಣ ಗಿರಿಜಾಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಗಿರಿಜಾ ತಗೊಳ್ಳೆ, ಈ ಖುಷಿಗೆ ನೀನು ಕೂಡ ಸ್ವೀಟ್ ತಿನ್ನು ಅಂತ ಗಿರಿಜಾಗೂ ಕೂಡ ಸ್ವೀಟ್ನ ತಿನ್ನಿಸ್ತಾರೆ. ಯಾವುದೇ ಕಾರಣಕ್ಕೂ ಈ ಸತ್ಯ ವಲ್ಲಭಗೆ ಗೊತ್ತಾಗಬಾರ್ದು. ಅವನ ಖುಷಿನ ನಾವು ಈ ರೀತಿ ಕದ್ದು ಮುಚ್ಚಿ ಸಂಭ್ರಮಿಸೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾರೆ. ಇನ್ನು ಈ ಕಡೆ ಸೂರ್ಯಕಾಂತ್ ಕೂಡ ಕೋಪ ಮಾಡ್ಕೊಂಡು ಎದ್ದು ನಿಂತ್ಕೊಂಡಿದ್ದ ತಕ್ಷಣ ಅಮ್ಮು ಕೂಡ ತುಂಬಾ ಭಯ ಪಡ್ತಾ ಇರ್ತಾಳೆ. ಅದನ್ನು ನೋಡಿಬಿಟ್ಟು ಅವ್ರ ಚಿಕ್ಕಮ್ಮ ಕೂಡ, ಹಬ್ಬ ಇವಾಗ ಭಾವ ಎದ್ದು ನಿಂತ್ಕೊಂಡಿದ್ದಾರೆ, ಅಮ್ಮು ನಿನಗಿದೆ ಕಣೆ, ಇವಾಗ ಸರಿಯಾಗಿ ಬೈತಾರೆ ನೋಡ್ತಾ ಇರು ಅಂತ ಇರಬೇಕಾದ್ರೆ, ಅಯ್ಯೋ ಅಮ್ಮು ನೀನು ಯಾಕಮ್ಮ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ, ಸೋಲಾಗಿರೋದು ನಿನಗೆ, ನನಗಿಂತ ಜಾಸ್ತಿ ನಿನಗೆ ನೋವಾಗ್ತಾ ಇದೆ. ನೀನು ಸೋತಿದ್ಯಾ ಅಂತ ನನಗೆ ಬೇಜಾರಿಲ್ಲ ಕಣಮ್ಮ, ಆದರೆ ನಿನಗೆ ನೋವಾಗಿದೆ ಅಂತ ನನಗೆ ತುಂಬಾ ನೋವಾಗ್ತಾ ಇದೆ ಅಂತ ಹೇಳಿದಾಗ ಅಮ್ಮಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಅಯ್ಯೋ ಅಪ್ಪ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಹೇಗಾದರೂ ಮಾಡಿ ಈ ಸಲ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಹೇಳಿದಾಗ, ಹೌದು ಕಣೆ ಅಮ್ಮು, ನೀನು ನಿಜವಾಗ್ಲೂ ಚೆನ್ನಾಗಿ ಓದಿ ರ್ಯಾಂಕ್ ಬಂದೆ ಅಂತ ಇಟ್ಕೋ, ಅದೇ ಗೊತ್ತಾ ನಿಜವಾದ ಗೆಲುವು ಅಂತ ಹೇಳಿದಾಗ, ಹೌದು ಅಮ್ಮು, ನಾವು ಸೋತಿದ ತಕ್ಷಣ ಅದನ್ನು ಅವಮಾನ ಅಂತ ಅನ್ಕೋಬಾರ್ದು, ಗೆಲ್ಲೋದಕ್ಕೆ ಇದೊಂದು ಮೆಟ್ಟಿಲು ಅಂತ ಅನ್ಕೋಬೇಕು, ಸೋತಾಗಲೇ ನಾವು ಗೆಲ್ಲಬೇಕು ಅಂತ ಛಲ ಬರೋದು. ನೋಡಮ್ಮು ಈ ಸಲ ನೀನು ಗೆದ್ದೇ ಗೆಲ್ತೀಯ, ನೀನು ಒಳ್ಳೆ ರ್ಯಾಂಕ್ ಬರ್ತೀಯ ಅಂತ ಅವ್ರ ಅಪ್ಪ ಹೇಳಿದ ತಕ್ಷಣ ಅವ್ರ ಚಿಕ್ಕಮ್ಮಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಇನ್ನು ಈ ಕಡೆ ಮೀನಾ ಮತ್ತು ಅವ್ರ ಅತ್ತೆ ಇಬ್ಬರು ಕೂಡ ಅಡುಗೆ ಮಾಡ್ತಾ ಇರಬೇಕಾದ್ರೆ, ಮೀನಾ ನೀಟಾಗಿ ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕ್ಬಿಡು, ಇಲ್ಲಾಂದರೆ ಕಪ್ಪಾಗುತ್ತೆ ಅಂತ ಹೇಳ್ತಾಳೆ. ಹೌದಾ, ಮಾವಾಗೆ ಬದನೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟನಾ ಅಂತ ಮೀನಾ ಕೇಳಿದಾಗ, ಹೌದು ಕಣೆ ಮೀನಾ, ಬದನೆಕಾಯಿ ಪಲ್ಯನ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಅಂತ ಹೇಳ್ತಾಳೆ. ಹಾಗಿದ್ರೆ ಮಾವಾಗೋಸ್ಕರ ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡಲಾ ಅಂತ ಹೇಳಿದಾಗ, ಅಮ್ಮ ತಾಯಿ ಅಂಥ ಕೆಲಸ ಮಾತ್ರ ಮಾಡಬೇಡ, ಯಾವುದೇ ಕಾರಣಕ್ಕೂ ನೀನು ಅಡುಗೆ ಮಾಡೋದು ಬೇಡ ಅಂತ ಹೇಳಿದಾಗ, ಆಗಲ್ಲ ಅತ್ತೆ, ಮಾವ ಯಾಕೋ ತುಂಬ ಕೋಪದಲ್ಲಿ ಇದ್ದಾರೆ, ಇವತ್ತು ನಾನೇನಾದರೂ ಅಡುಗೆ ಮಾಡಿ ನನ್ನ ಕೈ ರುಚಿ ತೋರಿಸಿದೆ ಅಂತ ಇಟ್ಕೊಳ್ಳಿ, ಅವಾಗ ಅವರು ಕೂಡ ನನ್ನ ಕೈ ರುಚಿನ ಇಷ್ಟಪಟ್ಟು ಮೇ ಬಿ ನನ್ನ ಮೇಲಿರೋ ಕೋಪನ ಕಡಿಮೆ ಮಾಡ್ಕೋಬೋದು ಅಂತ ಹೇಳಿದಾಗ, ಬೇಡ ಕಣೆ ಮೀನಾ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ರಕ್ಷಾ ಕೂಡ ಬರ್ತಾಳೆ. ಏನು ಅತ್ತೆ ಸೊಸೆ ಇಬ್ಬರು ಕೂಡ ಏನು ತುಂಬ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಹೌದು ರಕ್ಷಾ, ಇವಾಗ ನೀನು ಬಂದಿದ್ದೀಯಲ್ವಾ, ನೀನು ಮಾತಾಡು, ನಾವಿಬ್ಬರು ಅಡುಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಇನ್ನು ಮನೆಯವರೆಲ್ಲರೂ ಕೂಡ ಊಟಕ್ಕೆ ಅಂತ ಬಂದು ಕೂತ್ಕೊಳ್ತಾರೆ. ಮೀನಾ ಮತ್ತು ಅವರ ಅತ್ತೆ ಇಬ್ಬರು ಕೂಡ ಸೇರಿ ಎಲ್ಲರಿಗೂ ಊಟನ ಬಡಿಸ್ತಾ ಇರ್ತಾರೆ. ನಂದ ಕೂಡ ಬಂದ್ಬಿಟ್ಟು ಇನ್ನೇನು ಊಟ ಮಾಡಬೇಕು, ಊಟ ತಿಂದಿದ ತಕ್ಷಣ ಗಿರಿಜಾ ಇದ್ಯಾಕೋ ನೀನು ಮಾಡಿರೋ ಥರ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗಂತೂ ರಕ್ಷಾಗೆ ಸಡನ್ ಆಗಿ ಬಿಕ್ಲಿಕ್ಕೆ ಬಂದ್ಬಿಡುತ್ತೆ. ಯಾಕೆ ರಕ್ಷಾ, ನಿಧಾನಕ್ಕೆ ತಿನ್ನು ಅಂತ ಮಾಧವ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಪ್ಪಗೆ ಸತ್ಯ ಗೊತ್ತಾದರೆ ಏನಾಗುತ್ತೋ ಅಂತ ಭಯ ಪಡ್ತಾ ಇರ್ತಾಳೆ. ಅದು ರೀ, ಅದು ಇಷ್ಟ ಆಗಿಲ್ಲ ಅಂದರೆ ಬಿಟ್ಟಾಕುರಿ, ಬೇರೆ ಏನಾದರೂ ಮಾಡ್ಲಾ, ಬೇರೆ ಏನಾದರೂ ಹಾಕ್ಲಾ ಅಂತ ಹೇಳ್ಬಿಟ್ಟು ಗಿರಿಜಾ ತುಂಬಾ ಭಯ ಪಡ್ತಾ ಇರಬೇಕಾದ್ರೆ, ಅತ್ತೆ ಯಾಕತ್ತೆ ಈಗ ಮಾಡ್ತಾ ಇದ್ದೀರಾ, ನೀವು ನನ್ನ ಸಾಧನೆನ ತುಳಿಯೋಕೆ ನೋಡ್ತಾ ಇದ್ದೀರಾ, ಇದು ತುಂಬ ತಪ್ಪು ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಏನೇ ಹೇಳ್ತಾ ಇದೆಯಾ ಮೀನಾ ಅಂತ ಕೇಶವ ಕೇಳಿದಾಗ, ಹೌದು ರೀ, ಇವತ್ತೆಲ್ಲ ಅಡುಗೆ ಮಾಡಿರೋದು ನಾನೇ, ಅಡುಗೆ ಹೇಗಿದೆ ಅಂತ ಕೇಳ್ತಾಳೆ. ಮಾವ ಅಡುಗೆ ಚೆನ್ನಾಗಿದ್ದೇನಾ ಅಂತ ಹೇಳಿದ ತಕ್ಷಣ, ಯಾಕೆ ಗಿರಿಜಾ ನಿನಗೆ ಒಂದೊತ್ತು ಅಡುಗೆ ಮಾಡೋದು ಕೂಡ ಕಷ್ಟ ಆಗಿದ್ದೇನಾ, ನಿನಗೆ ಕಷ್ಟ ಆದರೆ ಹೇಳು, ನನ್ನ ಅಡುಗೆನ ನಾನೇ ಮಾಡಿಕೊಂಡು ತಿಂತೀನಿ, ಹಾಗಂತ ಬೇರೆಯವ್ರು ಮಾಡಿದ್ದು ನಾನು ತಿನ್ನೋಕೆ ಹೋಗೋದಿಲ್ಲ, ಯಾರ್ಯಾರು ಎಲ್ಲೆಲ್ಲಿರಬೇಕು ಅಲ್ಲೆಲ್ಲಿ ಇದ್ರೇ ಸರಿ ಅಂತ ಹೇಳ್ಬಿಟ್ಟು ನಂದ ಕೋಪ ಮಾಡ್ಕೊಂಡು ಹೋಗಿದ ತಕ್ಷಣ ಮೀನಾಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅವಾಗ ವಲ್ಲಭ ಕೂಡ, ಅಯ್ಯೋ ಯಾಕೆ ತಲೆ ಕೆಡಿಸ್ಕೊಳ್ತಿರತ್ತೆ, ಆ ಕೆಂಪು ಚಟ್ನಿ ಇದೆಯಲ್ಲ ಅದು ಹಾಕಿ ಮಾವ ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ಸುಂದರ ಮಾವನ ಹತ್ರ ಹಾಕಿಸ್ಕೊಂಡು ತಿಂತಾ ಇರ್ತಾನೆ. ಅಯ್ಯೋ ಇರೋವಲ್ಲ ಬಾ, ನೀನೊಬ್ಬನೇ ತಿಂದರೆ ಹೇಗೆ, ಇಷ್ಟು ರುಚಿಯಾಗಿ ಅಡುಗೆ ಮಾಡಿದ್ದಾರೆ, ಅಡುಗೆಯನ್ನ ಊಟ ಮಾಡೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು. ಮೇ ಬಿ ಮಾವನ ಹೆಸರು ಈ ಅಡುಗೆ ಮೇಲೆ ಬರ್ದಿಲ್ಲ ಅನಿಸುತ್ತೆ, ಸರಿಯಾಗಿ ಬಾರಿಸ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮಾಧವ ಕೂಡ ಏನರೋ ಮಾಡ್ತಾ ಇದ್ದೀರಾ, ಬರೀ ನೀವಿಬ್ಬರೇ ತಿಂತಾ ಇದ್ದೀರಾ ಅಂತ ಕೋಪ ಮಾಡ್ಕೊಂಡು ಹೇಳ್ಬಿಟ್ಟು ನನಗೂ ಸ್ವಲ್ಪ ಹಾಕರು ಅಂತ ಕುತ್ಕೊಂಡು ಸರಿಯಾಗಿ ಬಾರಿಸ್ತಾ ಇರ್ತಾರೆ. ಅಯ್ಯೋ ಮೀನಾ ಏನಮ್ಮ ನೋಡ್ತಾ ಇದೆಯಾ, ನಮಗೆಲ್ಲ ಹೊಟ್ಟೆ ತುಂಬ ಊಟ ಬಡಿಸು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಮಾಧವ ಕೂಡ ಕೈ ತೊಳ್ಕೊಂಡು ಬಂದಿದ್ದ ತಕ್ಷಣ ಮೀನಾ ಕೂಡ ಟವಲ್ ತಂದು ಕೊಡ್ತಾಳೆ. ಆವಾಗ ಮಾಧವ ತುಂಬ ಮುಜುಗರ ಪಡ್ತಾ ಇರಬೇಕಾದ್ರೆ ಬಾವ ಹೇಗಿತ್ತು ಅಡುಗೆ ಅಂತ ಕೇಳ್ತಾಳೆ. ನೀವು ಮಾಡಿದ ಬೆಂಡೆಕಾಯಿ ಪಲ್ಯ ಚೆನ್ನಾಗಿತ್ತು ಅಂತ ಹೇಳಿದಾಗ ಅದಕ್ಕೆ ಬೆಂಡೆಕಾಯಿ ಪಲ್ಯನೇ ಮಾಡಿಲ್ಲ ನಮ್ಮ ಅಣ್ಣ ಯಾವಾಗ ತಿನ್ನು ಅಂತ ಹೇಳ್ಬಿಟ್ಟು ವಲ್ಲಭ ಮತ್ತು ಕೇಶವ ಇಬ್ಬರು ಕೂಡ ಶಾಕ್ ಆಗ್ತಾರೆ. ವಲ್ಲಭ ಕೂಡ ಮೀನಾ ಹತ್ರ ಬಂದ್ಬಿಟ್ಟು ಅದಕ್ಕೆ ಇವತ್ತು ಮಾತ್ರ ಅಡುಗೆ ಸೂಪರ್ ಅಂತ ಹೇಳಿ ಅವಳು ಸೀರೆ ಅಲ್ಲೇ ಕೈನ ಒರೆಸ್ಕೊಳ್ತಾನೆ. ಇವಾಗ ನನಗೆ ಎರಡು ಮದರ್ ಇಂಡಿಯಾ, ನೀವು ಮತ್ತು ಅಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗಿದ ತಕ್ಷಣ ಕೇಶವ ಕೂಡ ಬಂದ್ಬಿಟ್ಟು ಮೀನನ ಹಗ್ ಮಾಡ್ಕೋಬೇಕು ಅಂತ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಸುಂದರ ಕೂಡ ಬಂದ್ಬಿಟ್ಟು ಏನೋ ಮಾಡ್ತಾ ಇದೆಯಾ ಕೇಶವ ಅಂತ ಕೇಳಿದ ತಕ್ಷಣ ಅಯ್ಯೋ ಅದು ಮೀನಾ ಕಣ್ಣಲ್ಲಿ ಧೂಳಿತ್ತಂತೆ, ಧೂಳು ತೆಗಿಯೋಕೆ ಹೋಗ್ತಾ ಇದ್ದೀನಿ ಅಂತ ನಾಟಕ ಮಾಡ್ತಾನೆ. ಅಯ್ಯೋ ಅತ್ತೆ ಕರಿತಾ ಇದ್ದಾರೆ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಅಲ್ಲಿದ್ದ ಹೋಗ್ಬಿಡ್ತಾರೆ. ಈ ಕಣ್ಣಲ್ಲಿ ಕಿವಿಲಿ ಇನ್ನ ಏನು ನೋಡಬೇಕು ಏನು ಕೇಳಬೇಕು ಅಂತ ಹೇಳ್ಬಿಟ್ಟು ಅವನು ಕೂಡ ಹೋಗ್ಬಿಡ್ತಾನೆ. ಇನ್ನು ರಾತ್ರಿ ಮೀನಾ ಕೆಲಸ ಮಾಡ್ತಾ ಇರಬೇಕಾದ್ರೆ ಕೇಶವ ಕೂಡ ಬೇಕು ಅಂತಾನೆ ಕರಿತಾ ಇರ್ತಾನೆ. ಮೀನಾ ಇತ್ತೀಚೆಗೆ ನಮ್ಮ ಮನೆಗೆ ಯಾಕೋ ಅಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದೆ ಕಣೆ, ನವಿಲ್ಗೆರೆ ತಂದಿಟ್ರೆ ಅಲ್ಲಿ ಜಾಸ್ತಿ ಇರೋದಿಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಮೀನಾ ಕೂಡ ಕೇಶವನ ನೋಡಿ ನಗ್ತಾ ಇರ್ತಾಳೆ. ಆವಾಗ ಅವ್ರ ಅತ್ತೆ ಆ ಕಡೆ ಹೋಗಿದ ತಕ್ಷಣ ಏನೇ ಮೀನಾ ಅಮ್ಮನ ಹತ್ರ ಹೇಳ್ಬಿಟ್ಟು ನನಗೆ ಅಲ್ಲಿ ಅಂತ ಈ ಕಿಂಡಲ್ ಮಾಡ್ತಾ ಇದೀಯ ಅಂದಾಗ ಅಯ್ಯೋ ಇಲ್ಲಪ್ಪ ನಾನೇನು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾಳೆ. ಆಗಿದ್ರೆ ಇವತ್ತು ನೀನು ಮಾಡಿರೋ ಅಡುಗೆ ತುಂಬ ಚೆನ್ನಾಗಿತ್ತು ಕಣೆ, ನನಗೆ ತುಂಬ ಇಷ್ಟ ಆಯಿತು ಅಂದಾಗ ಸಾಕು ಸುಮ್ಮನೆ ಇರ್ತೀಯ, ಮಾವನ ಮುಂದೆ ಒಂದು ಮಾತು ಕೂಡ ಆಡಲಿಲ್ಲ, ಇವಾಗ ಬಂದು ಮಾತಾಡ್ತೀಯ ಅಂತ ಹೇಳಿದಾಗ ಅಲ್ಲಿ ಹೇಳೋದಕ್ಕೂ ಕೇಳುವುದಕ್ಕೂ ಸಮಯ ಇರಲಿಲ್ಲ ಕಣೆ, ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೇನು ಮತ್ತೆ ಮೀನನ್ನು ಹಗ್ ಮಾಡಬೇಕು ಅಂತ ಹೋಗ್ತಾನೆ. ಮತ್ತೆ ಅದೇ ಟೈಮಿಗೆ ಗಿರಿಜಾ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಇಬ್ಬರು ಕೂಡ ತುಂಬಾ ಭಯ ಪಡ್ತಾ ಇರ್ತಾರೆ. ಇನ್ನು ಗಿರಿಜಾ ಮತ್ತೆ ಅವ್ರ ತಮ್ಮ ಮಾತಾಡ್ತಾ ಇರಬೇಕಾದ್ರೆ ಅಕ್ಕ ಪಾಪ ಕಣೆ, ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಆಚೆ ಮಲ್ಗೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ, ಅದಕ್ಕೆ ರೂಮ್ನ ಖಾಲಿ ಮಾಡಿಕೊಡ್ಬೇಕು ಅಂತ ಇದ್ದೀವಿ, ನಾವೇನೋ ಹುಡುಗರು ಅಲ್ವಾ ಆಚೆ ಮಲ್ಕೊಳ್ತೀವಿ, ಆದರೆ ಈ ವಿಚಾರನ ನೀನು ಮಾವ ಹತ್ರ ಮಾತಾಡಬೇಕು ಅಂದಿದ ತಕ್ಷಣ ಸಾಧ್ಯನೇ ಇಲ್ಲ, ನಾನು ಕೇಶವನ ಮದುವೆನ ಒಪ್ಕೊಂಡಿಲ್ಲ ಅಂತ ನಂದ ಬಂದೇ ಬಿಡ್ತಾನೆ. ಆಗಲ್ಲ ರೀ ಪಾಪ ಆ ಹುಡುಗಿ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು ಅಲ್ವಾ, ಅವಳೊಬ್ಬಳೇ ಆಚೆ ಮಲಗೋದು ತುಂಬ ತಪ್ಪು ಅಲ್ವಾ ಅಂತ ಹೇಳಿದಾಗ ನಂದ ಕೂಡ ಇಲ್ಲಿ ಗಿರಿಜಾ ಮಾತನ್ನ ಕೇಳಿಬಿಟ್ಟು ಸರಿ ಆಯಿತು ಮಾಧವ, ಇನ್ಮೇಲೆ ನೀವು ಹೊರಗೆ ಮಲ್ಕೊಳ್ಳಿ, ಕೇಶವ ಮತ್ತು ಆ ಹುಡುಗಿ ಇಬ್ಬರು ಕೂಡ ಒಳಗೆ ಮಲ್ಕೊಳ್ತಾರೆ ಅಂದಿದ ತಕ್ಷಣ ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾರೆ. ಆವಾಗ ಮೀನಾ ಕೂಡ ಅತ್ತೆ ಹತ್ರ ಬಂದ್ಬಿಟ್ಟು ಅತ್ತೆ ಇವತ್ತು ಫಸ್ಟ್ ನೈಟ್ಗೆ ಹಾಲು ತೊಗೊಂಡೋಗ್ಲಾ ಅಂತ ಕೇಳ್ತಾಳೆ. ಅಯ್ಯೋ ದೇವ್ರೆ ಏನಪ್ಪ ಇವಳು ಈ ರೀತಿ ಅಂತ ಹೇಳ್ಬಿಟ್ಟು ಗಿರಿಜಾಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ. ಈ ಕಡೆ ವಲ್ಲಭ ಮತ್ತು ಸುಂದರ ಇಬ್ಬರು ಕೂಡ ಸೇರಿಕೊಂಡು ಫಸ್ಟ್ ನೈಟ್ಗೆ ರೆಡಿ ಮಾಡ್ತಾ ಇರ್ತಾರೆ. ನೋಡಿದರೆ ಕೇಶವ ಮೀನಾ ಇಬ್ಬರು ಕೂಡ ಅಲ್ಲೇ ನಿಂತ್ಕೊಂಡಿರ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.